ಮಗನಿಗೆ ತಿರುಪತಿಲಿ ಕೂದಲು ಕೊಟ್ಟು ಬಂದಾಗ್ಲಿಂದ ಹೇರ್ ಸ್ಟೈಲೇ ಮಾಡಿಸಿರಲಿಲ್ಲ. ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಹೇರ್ ಸ್ಟೈಲ್ ಮಾಡಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಸ್ಟೈಲಿಶ್ ಆಗೇನು ಹೇರ್ ಕಟ್ ಮಾಡ್ಸಕ್ಕೆ ಹೋಗಲಿಲ್ಲ, ಸುಮ್ಮನೆ ಹಾಗೆ ಹೇರ್ ಸೆಟ್ ಮಾಡಿಸ್ದೆ ಅಷ್ಟೇ. ಸಂಡೇ ಇರೋದ್ರಿಂದ ತುಂಬ ದಿನ ಆಯಿತು ಮೂವಿಗೆ ಹೋಗಿ ಅಂತ ಇವತ್ತು ಮೂವಿ ಪ್ಲ್ಯಾನ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇವತ್ತು ಪಿಜ್ಜಾ ಮಾಡಿದ್ದೆ. ಪಿಜ್ಜಾ ರೆಸಿಪಿ ಕೂಡ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆಯೇ ನಾನು ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊದಲು ಬಂದು ತಲುಪುತ್ತೆ. ಫಸ್ಟು ನಾವಿವಾಗ ಪಿಜ್ಜಾ ಬೇಸ್ನ ಪ್ರಿಪೇರ್ ಮಾಡ್ಕೋಬೇಕು. ಹಾಗಾಗಿ 1 ಬೌಲ್ಗೆ 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, ಸ್ವಲ್ಪ ಸಕ್ಕರೆ, 1 ಬೌಲ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀರೇನು ಯೂಸ್ ಮಾಡ್ದಲೇ ಬರೀ ಮೊಸರಲ್ಲೇ ನೀಟಾಗಿ ಕಲಿಸ್ಬೇಕು. ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸಿದ್ರೆ ಸಾಕು. ಕಲ್ಸೋಕ್ಕೇನಾದರೂ ನಿಮಗೆ ಕಷ್ಟ ಆಯಿತು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ನಾದಬೇಕು ಹಿಟ್ಟನ್ನ ಚೆನ್ನಾಗಿ ನಾದಿದಷ್ಟು ನಾವು ತಿನ್ಬೇಕಾದ್ರೆ ಪಿಜ್ಜಾ ಬೇಸ್ ಏನಿರುತ್ತೆ ಅದು ತುಂಬಾ ಸಾಫ್ಟ್ ಆಗಿರುತ್ತೆ. ನೆಕ್ಸ್ಟು ಹಿಟ್ಟು ನೀಟಾಗಿ ನೆನ್ಕೊಳ್ಳೋದಕ್ಕೋಸ್ಕರ ಒಂದು 20 ಮಿನಿಟ್ಸ್ ಹಾಗೆ ಮುಚ್ಚಿಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ನೆನ್ಕೊಂಡು ಉಬ್ಬಿದೆ. ಇಷ್ಟು ಹಿಟ್ಟಲ್ಲಿ ಇವಾಗ ನಮಗೆ 3 ಪಿಜ್ಜಾ ಆಗುತ್ತೆ. ಈಗ ಒಂದೊಂದೇ ಉಂಡೆನ ತೊಗೊಂಡು ನಾನು ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಇನ್ನೊಂದ್ಸರಿ ಅದನ್ನ ನೀಟಾಗಿ ರೌಂಡ್ ಮಾಡ್ಕೊತೀನಿ. ಈ ಥರ ಎಕ್ಸ್ಪ್ಯಾಂಡ್ ಮಾಡ್ಕೊಳೋದು ಒಂಥರ ನಾದ್ದಂಗೆನೆ. ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ಮೃದುವಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಪಿಜ್ಜಾ ಬೇಸು. ನೆಕ್ಸ್ಟು ನಾನು ಇಲ್ಲೊಂದು ಪ್ಯಾನ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ಟ್ಯಾಂಡ್ ಇಟ್ಟು 5 ಮಿನಿಟ್ಸ್ ಇದನ್ನ ಹೀಟ್ ಮಾಡ್ಕೊಳ್ಳೋಣ. ಈ ಪ್ಯಾನ್ ಹೀಟ್ ಆಗೋ ಅಷ್ಟರಲ್ಲೇ ಈ ಪಿಜ್ಜಾ ಬೇಸ್ ಏನಿದೆ ಎಲ್ಲ ನಾವು ರೆಡಿ ಮಾಡ್ಕೋಬೇಕು. ಇವಾಗ ಸೇಮ್ ಚಪಾತಿ ಥರನೇ ಇದನ್ನು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೋದು. ಅಂದರೆ ಚಪಾತಿ ತೆಳ್ಳಗಿರುತ್ತೆ, ಇದನ್ನು ಸ್ವಲ್ಪ ದಪ್ಪವಾಗಿ ನಾವು ಲಟ್ಟಿಸ್ಕೋಬೇಕು. ನಾನು ಮಾಡಿ ತೋರಿಸ್ತೀನಿ ಇವಾಗ ಮೆಜರ್ಮೆಂಟ್ ಯಾವ ಥರ ದಪ್ಪ ಇರಬೇಕು ಅಂತ. ಇದನ್ನು ಚೆನ್ನಾಗಿ ನಾದ್ಕೊಂಡಿರೋದ್ರಿಂದ ಎಲ್ಲೂ ಕೂಡ ಬ್ರೇಕ್ ಆಗೋದಿಲ್ಲ, ಹಿಟ್ಟು ಆರಾಮಾಗಿ ಉದ್ಬೋದು. ಸ್ವಲ್ಪ ನೀಟಾಗಿ ರೌಂಡಾಗಿ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟು ಒಂದು ಬಟರ್ ಪೇಪರ್ನ ತೊಗೊಳ್ತಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಆ ಥರ ಸೈಜಲ್ಲಿ ನಾವು ಅದನ್ನ ಮೆಜರ್ಮೆಂಟ್ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ನಾನಿಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೆ ಕೆಳಗಡೆ ಒಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ತಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರೋಂಥ ಬಟರ್ ಪೇಪರ್ ಏನಿದೆ ಇವಾಗ ಅದನ್ನು ಅದ್ರ ಮೇಲಿಟ್ಟು ಅದ್ರ ಮೇಲ್ಗಡೆನೂ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಪ್ರಿಪೇರ್ ಮಾಡ್ಕೊಂಡಿದ್ದಂಥ ಪಿಜ್ಜಾ ಬೇಸ್ನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಪಿಜ್ಜಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಈ ಪಿಜ್ಜಾ ಸಾಸ್ನ ನಾವು ಎಷ್ಟು ಹೆಚ್ಚಾಗಿ ಹಾಕ್ಕೊಳ್ತೀವಿ ಅಷ್ಟು ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೆ, ತುರ್ಕೊಂಡಿದ್ದೆ. ಇವಾಗ ಇದನ್ನು ಪೂರ್ತಿ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ತಾ ಇದ್ದೀನಿ. ಚೀಸು ಅಷ್ಟೇ, ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವೀಟ್ ಕಾರ್ನ್ನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ನೀವು ಗಾರ್ನಿಷ್ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಇಡ್ತಾ ಇದ್ದೀನಿ. ಇವಾಗ ಈರುಳ್ಳಿ ಇಡ್ತಾ ಇದ್ದೀನಿ, ಆನಿಯನ್. ನಾನು ಸುಮ್ಮನೆ ಅಲ್ಲಲ್ಲೇ ಜೋಡಿಸ್ಕೊಂಡಿದ್ದೀನಿ, ನಿಮ್ಗೆ ಯಾವ ಥರ ಬೇಕೋ ನೀವು ಇಟ್ಕೊಳ್ಳಿ. ನೆಕ್ಸ್ಟು ಟೊಮೊಟೊ ಇಡ್ತಾ ಇದ್ದೀನಿ. ಟೊಮೊಟೊ ಏನು ಜಾಸ್ತಿ ಹಾಕೋದಿಲ್ಲ, ನಂಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಾಕಿದ್ದೀನಿ, ಒಂದು 4-5 ಪೀಸ್ ಹಾಕಿದ್ದೀನಿ ಅಷ್ಟೇ. ಕ್ಯಾಪ್ಸಿಕಮ್ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಕೂಡ. ಇನ್ನೊಂದು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಹಾಕಾದ ನಂತರ ಆಗಲೇ ನಾವು ಪ್ಯಾನ್ನ ಬಿಸಿ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಪ್ಲೇಸ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ಇದಕ್ಕೆ ಚಿಲ್ಲಿ ಫ್ಲ್ಯಾಕ್ಸ್ ಆ್ಯಂಡ್ ಆರಗಿನೋ ಹಾಕ್ತಾ ಇದ್ದೀನಿ. ಇದನ್ನು ಡಾಮಿನೋಸಲ್ಲಿ ಪಿಜ್ಜಾ ತರಿಸಿದಾಗ ಮನೆಯಲ್ಲಿ ಮಿಕ್ಕಿತ್ತು, ಅದನ್ನೇ ನಾನಿವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟಿಗೋಸ್ಕರ ಒಂದು ಚಿಟಿಕೆ ಸಾಲ್ಟ್ನ ನಾನು ಹಾಕ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಒಂದು 25 ಮಿನಿಟ್ಸ್ ಇದನ್ನ ಕ್ಲೋಸ್ ಮಾಡಿಡಬೇಕು. ವಾವ್, ನೋಡ್ತಾ ಇದ್ದೀರಲ್ಲ, ಸೇಮ್ ಡಾಮಿನೋಸಲ್ಲಿ ನಿಮ್ಗೆ ಯಾವ ಥರ ಪಿಜ್ಜಾ ಸಿಗುತ್ತೆ ಸೇಮ್ ಅದೇ ಥರ 100ಗೆ 100% ಅದೇ ಟೇಸ್ಟ್ ಬರುತ್ತೆ, ಅದೇ ಫ್ಲೇವರ್ ಬರುತ್ತೆ. ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನೀವು ಸಹ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. 2 ಪಿಲ್ಲೋ ತೊಗೊಂಡು ಮನೆ ಕಟ್ಕೊಳ್ತಾ ಇದ್ದ. ನಾನು ಹಾಗೆ ಸ್ವಲ್ಪ ವೇಲ್ನ ಯೂಸ್ ಮಾಡ್ಕೊಂಡು ಕಟ್ಕೊಟ್ಟೆ. ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಬಿಟ್ಟು ಖುಷಿಯಾಗಿ
ಮಧ್ಯಾಹ್ನ ಪಿಜ್ಜಾ ತಿಂದಿರೋದ್ರಿಂದ ಊಟ ಏನು ಸ್ವಲ್ಪ ಸೇರಲಿಲ್ಲ, ಹಾಗಾಗಿ ಕರ್ಡ್ ರೈಸ್ನ ಮಾಡಿದ್ದೆ. ನೆಕ್ಸ್ಟು ಈ ಕರ್ಡ್ ರೈಸ್ನ ಫಿನಿಶ್ ಮಾಡಿ ಸೂ ಫ್ರಮ್ ಸೋ ಫಿಲಮ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮನೆ ನಿಯರ್ ಬೈ ರಾಕ್ಲೈನ್ ಮಾಲ್ ಇರೋದು, ಸೊ ಹಾಗಾಗಿ ನಾವು ಅಲ್ಲಿಗೆ ಹೋದ್ವಿ. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ, ಅಲ್ಟಿಮೇಟು, ಸಖತ್ ಕಾಮಿಡಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಈ ಮೂವಿಲಿ ದೆವ್ವ ಇದೆಯೋ ಇಲ್ವೋ ಅಂತ ನೀವು ಥಿಯೇಟ್ರಿಗೆ ಹೋಗೇ ನೋಡಬೇಕು. ಎಲ್ಲರೂ ಹೊಸಬ್ರಾಗಿದ್ರು ಆ್ಯಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಒಂಚೂರು ಬೋರ್ ಅನ್ನಿಸ್ಲಿಲ್ಲ. ಮೂವಿ ಮುಗ್ದು ಹೊರಗೆ ಬರೋಷ್ಟಿಗೆ 11:45 ಆಗಿತ್ತು. ಹೊರಗೆ ಬಂದು ನೋಡಿದ್ರೆ ಹೆವಿ ಮಳೆ ಬರ್ತಾ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಕಾದು ಮನೆಗೆ ಬರೋಷ್ಟಿಗೆ 12:30 ಆಗಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗೋವರೆಗೂ ಬಾಯ್ ಬಾಯ್.